ಹಾಯ್ ಹಲೋ ವೀಕ್ಷಕರೇ, ಈ ವಾರದ ಕೊನೆಯ ನಾಮಿನೇಷನ್ ಟಾಸ್ಕ್ ನಲ್ಲಿ ಗೆದ್ದವರು ಯಾರು ಮತ್ತು ಈ ವಾರ ನಾಮಿನೇಟ್ ಆಗಿರುವ ಸ್ಪರ್ಧಿಗಳು ಯಾರು ಮತ್ತು ಈ ವಾರ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿರುವ ಸ್ಪರ್ಧಿಗಳು ಯಾರು ಮತ್ತು ಕೊನೆಯ ಟಾಸ್ಕಿಗೆ ರಾಶಿಕ್ ಅವರು ಯಾವ ಇಬ್ಬರು ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡಿದ್ದಾರೆ ಮತ್ತು ಯಾವ ಇಬ್ಬರು ಸ್ಪರ್ಧಿಗಳನ್ನು ಸೇಫ್ ಮಾಡಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ. ನೀವು ಇನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, 4ನೇ ಟಾಸ್ಕ್ ಈ ವಾರದ ನಾಮಿನೇಷನ್ ಟಾಸ್ಕ್ ನ ಕೊನೆಯ ಟಾಸ್ಕ್ ಆಗಿತ್ತು. ಹಾಗಾಗಿ ಮನೆಯ ಕ್ಯಾಪ್ಟನ್ ಆಗಿರುವ ರಾಶಿಕಾ ಅವರಿಗೆ ಬಿಗ್ ಬಾಸ್ ಅವರು ಇಬ್ಬರು ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡಬೇಕು ಮತ್ತು ಇಬ್ಬರು ಸ್ಪರ್ಧಿಗಳನ್ನು ಸೇಫ್ ಮಾಡಬೇಕು ಎಂದು ಹೇಳಿರುತ್ತಾರೆ. ಹಾಗಾಗಿ ಒಟ್ಟು 4 ಸ್ಪರ್ಧಿಗಳು ಸೇರಿ ಒಂದೇ ಆಟ ಆಡಲಿದ್ದಾರೆ. ಈ ಟಾಸ್ಕಿನಲ್ಲಿ ಗೆದ್ದ ಇಬ್ಬರು ಸ್ಪರ್ಧಿಗಳು ಸೇಫ್ ಆಗುತ್ತಾರೆ ಮತ್ತು ಸೋತ ಇಬ್ಬರು ಸ್ಪರ್ಧಿಗಳು ನಾಮಿನೇಟ್ ಆಗುತ್ತಾರೆ. ವೀಕ್ಷಕರೇ, ನಾವೀಗ ಮನೆಯ ಕ್ಯಾಪ್ಟನ್ ಆದ ರಾಶಿಕಾ ಅವರು ಯಾವ ಇಬ್ಬರು ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡಿದ್ದಾರೆ ಮತ್ತು ಯಾವ ಇಬ್ಬರು ಸ್ಪರ್ಧಿಗಳನ್ನು ಸೇಫ್ ಮಾಡಿದ್ದಾರೆ ಎಂದು ನೋಡುವುದಾದರೆ, ನಾಮಿನೇಟ್ ಮಾಡಿರುವ ಸ್ಪರ್ಧಿಗಳೆಂದರೆ ಧನುಷ್ ಮತ್ತು ರಜತ್ ಅವರು. ಇನ್ನು ಸೇಫ್ ಮಾಡಿರುವ ಸ್ಪರ್ಧಿಗಳೆಂದರೆ ರಘು ಮತ್ತು ಗಿಲ್ಲಿ ಅವರು. ರಘು ಮತ್ತು ಗಿಲ್ಲಿ ಅವರನ್ನು ಸೇಫ್ ಮಾಡಿದ್ದಾರೆ ಮತ್ತು ಧನುಷ್ ಮತ್ತು ರಜತ್ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ವೀಕ್ಷಕರೇ, ನಾವೀಗ ಧನುಷ್ ಮತ್ತು ರಜತ್ ಅವರ ಟೀಮಿನಲ್ಲಿ ಯಾರು ಆಡಿದ್ದಾರೆ ಮತ್ತು ಗಿಲ್ಲಿ ಮತ್ತು ರಘು ಅವರ ಟೀಮಿನಲ್ಲಿ ಯಾರು ಆಡಿದ್ದಾರೆ ಎಂದು ನೋಡುವುದಾದ್ರೆ, ಕೊನೆಯ ಟಾಸ್ಕ್ ನಲ್ಲಿ ಒಂದು ತಂಡದಲ್ಲಿ 3 ಜನ ಆಟಗಾರರು ಆಡುವ ಟಾಸ್ಕ್ ಇದಾಗಿರುತ್ತದೆ. ಹಾಗಾಗಿ ಧನುಷ್ ಮತ್ತು ರಜತ್ ಅವರ ತಂಡದಲ್ಲಿ ಮಾಳು ಅವರು ಆಡುತ್ತಾರೆ. ಇನ್ನು ಗಿಲ್ಲಿ ಮತ್ತು ರಘು ಅವರ ತಂಡದಲ್ಲಿ ಸೂರಜ್ ಅವರು ಆಡುತ್ತಿದ್ದಾರೆ. ವೀಕ್ಷಕರೇ, ನಾವೀಗ ಕೊನೆಯ ಟಾಸ್ಕ್ ಯಾವ ರೀತಿ ಇತ್ತೆಂದು ನೋಡುವುದಾದ್ರೆ, ಕೊನೆಯ ಟಾಸ್ಕ್ ಗುರಿ ಇಟ್ಟು ರಂಧ್ರದೊಳಗೆ ಬಾಲ್ ಹೊಡೆಯುವ ಟಾಸ್ಕ್ ಇರುತ್ತದೆ. ಯಾವ ರೀತಿ ಇರುತ್ತದೆ ನೀವು ಚಿತ್ರಣದಲ್ಲಿ ನೋಡಬಹುದು. ಇನ್ನು ಹೆಚ್ಚಿಗೆ ಮಾಹಿತಿ ಬೇಕಾದರೆ ನಾಳಿನ ಎಪಿಸೋಡ್ ನಲ್ಲಿ ನೋಡಬಹುದು. ಅಷ್ಟೊಂದೇನು ನಾನು ಹೇಳಲ್ಲ. ಈಗ ಡೈರೆಕ್ಟ್ ಆಗಿ ಈ ಟಾಸ್ಕ್ ಅನ್ನು ಯಾರು ಗೆದ್ದಿದ್ದಾರೆ ಅಂತ ನೋಡುವುದಾದ್ರೆ, ಈ ಟಾಸ್ಕ್ ಅನ್ನು ಗೆದ್ದಿರುವ ತಂಡ ಅಂದ್ರೆ ಗಿಲ್ಲಿ ಮತ್ತು ರಘು ಅವರ ತಂಡ ಈ ಟಾಸ್ಕ್ ಅನ್ನು ಗೆದ್ದಿದೆ. ವೀಕ್ಷಕರೇ, ಈ ಟಾಸ್ಕ್ ಅನ್ನು ಗೆದ್ದವರು ಗಿಲ್ಲಿ ಮತ್ತು ರಘು ಅವರು. ಇದರಲ್ಲಿ ಸೂರಜ್ ಅವರು ಆಡಿದ್ದಾರೆ. ಹಾಗಾಗಿ ಗಿಲ್ಲಿ ಮತ್ತು ರಘು ಅವರು ಈ ಟಾಸ್ಕ್ ಅನ್ನು ಗೆದ್ದು ಈ ವಾರದ ನಾಮಿನೇಷನ್ ಇಂದ ಸೇವ್ ಆಗಿದ್ದಾರೆ. ನಾವೀಗ ಈ ವಾರ ನಾಮಿನೇಟ್ ಆಗಿರೋ ಸ್ಪರ್ಧಿಗಳು ಯಾರ್ಯಾರೆಂದು ನೋಡುವುದಾದ್ರೆ, ಮೊದಲನೇ ಟಾಸ್ಕ್ ನಲ್ಲಿ ಚೈತ್ರ ವರ್ಸಸ್ ಸೂರಜ್ ಅವರು ಬಿದ್ದಿರುತ್ತದೆ. ಹಾಗಾಗಿ ಸೂರಜ್ ಅವರು ಈ ಟಾಸ್ಕ್ ನಲ್ಲಿ ಗೆದ್ದು ಈ ವಾರದ ನಾಮಿನೇಷನ್ ಇಂದ ಸೇಫ್ ಆಗಿರುತ್ತಾರೆ. ಮೊದಲನೇ ಸ್ಪರ್ಧೆಯಾಗಿ ಚೈತ್ರ ಅವರು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುತ್ತಾರೆ. ಇನ್ನು ಎರಡನೇ ಟಾಸ್ಕ್ ನೋಡುವುದಾದ್ರೆ, ಎರಡನೇ ಟಾಸ್ಕ್ ನಲ್ಲಿ ಮಾಳು ವರ್ಸಸ್ ಕಾವ್ಯ ಅವರು ಜೋಡಿ ಬಿದ್ದಿರುತ್ತದೆ. ಹಾಗಾಗಿ ಈ ಟಾಸ್ಕಿನಲ್ಲಿ ಕಾವ್ಯ ಅವರು ಗೆದ್ದಿರೋದ್ರಿಂದ ಕಾವ್ಯ ಅವರು ಈ ವಾರ ಮನೆಯಿಂದ ಹೊರ ಹೋಗಲು ಸೇಫ್ ಆಗಿರುತ್ತಾರೆ. ಇನ್ನು ಮಾಳು ಅವರು ನಾಮಿನೇಟ್ ಆಗಿರುತ್ತಾರೆ. ಇನ್ನು ಮೂರನೇ ಟಾಸ್ಕ್ ಬಗ್ಗೆ ಮಾತನಾಡೋದಾದ್ರೆ, ಮೂರನೇ ಟಾಸ್ಕ್ ಅಶ್ವಿನಿ ಗೌಡ ಮತ್ತು ಸ್ಪಂದನ ಅವರ ನಡುವೆ ನಡೆದಿರುತ್ತದೆ. ಈ ಟಾಸ್ಕ್ ರದ್ದಾಗಿರುತ್ತೋ ಅಥವಾ ಡ್ರಾ ಆಗಿರುತ್ತೋ ಗೊತ್ತಿಲ್ಲ. ಆದ್ರೆ ಈ ಟಾಸ್ಕ್ ನಲ್ಲಿ ಆಡಿದ ಇಬ್ಬರು ಕ್ಯಾಪ್ಟನ್ಗಳು ಕೂಡ ಈ ವಾರದ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುತ್ತಾರೆ. ಇನ್ನು ಈ ವಾರದ ನಾಮಿನೇಷನ್ ಟಾಸ್ಕ್ ನ ಕೊನೆಯ ಟಾಸ್ಕ್ ಆದ 4ನೇ ಟಾಸ್ಕ್ ನಲ್ಲಿ ಧನುಷ್ ಮತ್ತು ರಜತ್ ಅವರು ವರ್ಸಸ್ ಗಿಲ್ಲಿ ಮತ್ತು ರಘು ಅವರ ಜೊತೆ ಬಿದ್ದಿರುತ್ತದೆ. ಈ ಟಾಸ್ಕಿನಲ್ಲಿ ರಘು ಮತ್ತು ಗಿಲ್ಲಿ ಅವರು ಈ ಟಾಸ್ಕ್ ಅನ್ನು ಗೆದ್ದು ನಾಮಿನೇಷನ್ ಇಂದ ಸೇಫ್ ಆಗುತ್ತಾರೆ. ಇನ್ನು 5ನೇ ಮತ್ತು 6ನೇ ಸ್ಪರ್ಧಿಗಳಾಗಿ ಧನುಷ್ ಮತ್ತು ರಜತ್ ಅವರು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ. ವೀಕ್ಷಕರೇ, ಇನ್ನೊಮ್ಮೆ ಈ ವಾರ ಯಾರ್ಯಾರು ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಎಂದು ನೋಡುವುದಾದರೆ, ಮಾಳು, ಚೈತ್ರ, ಸ್ಪಂದನ, ಅಶ್ವಿನಿ ಗೌಡ, ಧನುಷ್, ರಜತ್ ಈ 6 ಸ್ಪರ್ಧಿಗಳು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ. ವೀಕ್ಷಕರೇ, ನಾವೀಗ ಈ ವಾರ ಮನೆಯ ಕ್ಯಾಪ್ಟನ್ ಆಗಲು ಆಯ್ಕೆಯಾಗಿರುವ ಸ್ಪರ್ಧಿಗಳು ಯಾರೆಂದು ನೋಡುವುದಾದ್ರೆ, ಮೊದಲನೇ ಟಾಸ್ಕ್ ಅನ್ನು ಗೆದ್ದಿರುವ ಸೂರಜ್, ಎರಡನೇ ಟಾಸ್ಕ್ ಅನ್ನು ಗೆದ್ದಿರುವ ಕಾವ್ಯ ಮತ್ತು ಕೊನೆಯ ಟಾಸ್ಕ್ ನಲ್ಲಿ ಗೆದ್ದಿರುವ ರಘು ಮತ್ತು ಗಿಲ್ಲಿ ಈ 4 ಸ್ಪರ್ಧಿ ಈ ವಾರದ ಮನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಆಯ್ಕೆಯಾಗಿದ್ದಾರೆ ಅಂತಾನೆ ಹೇಳಬಹುದು. ನಾಮಿನೇಟ್ ಆಗಿರೋ ಸ್ಪರ್ಧಿಗಳು ಮಾಳು, ಚೈತ್ರ, ಸ್ಪಂದನ, ಅಶ್ವಿನಿ ಗೌಡ, ಧನುಷ್ ಮತ್ತು ರಜತ್. ಕ್ಯಾಪ್ಟನ್ಸಿ ಟಾಸ್ಕ್ ಆಡುವ ಸ್ಪರ್ಧಿಗಳು ಸೂರಜ್, ಕಾವ್ಯ, ರಘು ಮತ್ತು ಗಿಲ್ಲಿ ಅವರು. ವೀಕ್ಷಕರೇ, ಇದಾಗಿತ್ತು ಈ ವಾರ ನಾಮಿನೇಷನ್ ಟಾಸ್ಕ್ ನ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಈ ವಾರ ನಾಮಿನೇಟ್ ಆಗಿರೋ ಸ್ಪರ್ಧಿಗಳಲ್ಲಿ ಈ ವಾರ ಯಾರು ಮನೆಗೆ ಹೋಗಬೇಕೆಂದು ಕಮೆಂಟ್ ಮಾಡಿ ಮತ್ತು BBK 12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.